ಗುರುವೆ ಸ್ಕಲ್ ಐಲ್ಯಾಂಡಿನ ನೈಜ ಲೋಕಕ್ಕೆ ಎಂಟ್ರಿ ಕೊಡಕತ್ತೀವಿ. ಇದು ಟಾಮ್ಕಾಕ್ ಪ್ರಾಂತ್ಯದೊಳಗೆ ಬರ್ತದೆ ಸ್ಕಲ್ ಐಲ್ಯಾಂಡ. ಇದು ಬೋಟ ಸ್ಟೀಲಿನ ಬೋಟ್. ಇದು ಕಿಂಗ್ ಕಾಂಗ್ ಸ್ಕಲ್ ಐಲ್ಯಾಂಡ್ ಹಾಲಿವುಡ್ ಮೂವಿ 2017 ಬಿಡುಗಡೆ ಆಗಿತ್ತೀಗ. ಆ ಮೂವಿ ಇದೇ ಜಾಗದಾಗೆ ಶೂಟ್ ಮಾಡಿದ್ದು. ಇಂಥ ಒಂದು ಸುಂದರವಾದ ಜಾಗಕ್ಕೆ ನಾನು ನಿಮ್ಗೆ ಕರ್ಕೊಂಡ್ಬಂದಿನಿ. ಈ ವಿಡಿಯೋನ ಹಾಗೆ ನೀವು ಲೈಕ್ ಕೂಡ ಮಾಡಿರಿ. ನದಿ ಸುತ್ತಮುತ್ತ ಲೈಮ್ ಸ್ಟೋನ ಪರ್ವತಗಳದವ, ಪರ್ವತಗಳ ಒಳಗೆ ಗುಹೆಗಳದವ, ಹಾಗೆ ಒಂದಿಷ್ಟು ಹೊಲಗಳು ಕಾಣ್ತವ. ಈ ಹೊಲಗಳೊಳಗೆ ಭತ್ತವನ್ನು ಬೆಳಿತಾರೆ, ಅಂದ್ರೆ ರೈಸ. ಈ ನದಿಯಲ್ಲಿರುವ ಫಸ್ಟ್ ಗುಹೆದೊಳಗೆ ಎಂಟ್ರಿ ಕೊಡಕತ್ತೀವಿ. ಇದು 125 ಮೀಟರ್ ಉದ್ದದ ಗುಹೆ ಒಳಗೆ ಫುಲ್ ಕತ್ಲಾದ್ರಿ ಗುರುವೆ. ಇದು ಈ ರೀತಿ ಗುಹೆ ನಿರ್ಮಾಣ ಆಗ್ಬೇಕಪ್ಪ ಅಂತಂದ್ರೆ 500 ಮಿಲಿಯನ್ ವರ್ಷಗಳನ್ನೇ ಬೇಕಾಗ್ತದ. ಇದು ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ ಈ ವಿಯೆಟ್ನಾಂ ದೇಶದೊಳಗೆ. ಎಷ್ಟು ಹೊತ್ತು ನಾವು ನದಿ ಒಳಗೆ ಹೋಗ್ತೀವಿ, ಹೋದಂಗೆ ಮೌಂಟೇನ್ ಕೂಡ ಸಾಕಷ್ಟು ಕಾಣಕತ್ತವ. ಹಾಗೆ ಕಮಲದ ಹೂ ಕೂಡ ನೀವು ನೋಡ್ಬೋದು ಈ ನದಿ ದಂಡಿಗೆ. ಇದು ಟ್ರೆಡಿಷನಲ್ ಟೋಪಿ. ಇದು ಆ ಹುಡುಗಿ ಕೊಟ್ಟಿದ್ದು ನನಗೆ ಹಾಕೊಂಡಿಕೆಸಿಂದ್ರೆ ವಿಡಿಯೋ ಮಾಡಪ್ಪ ಅಂತಂದು ಭಾರಿ ಚಂದ ಕಾಣ್ತದ್ರಿ. ಇದು ಎದಕ್ಕೆ ಟೋಪಿಗೆ ಹಾಕೋತ್ರಪ್ಪ ಅಂತಂದ್ರೆ ಇಲ್ಲಿ ಹ್ಯುಮಿಡಿಟಿ ಭಾಳ ಇದ್ದಿರ್ತದ. ಅದ್ರ ಸಂಬಂಧ ಈ ಬಂಬೂ ಟೋಪಿ ನಮಗೆ ತಂಪಾಗಿಡ್ತದ. ಅದ್ರ ಸಂಬಂಧ ಸಾಕಷ್ಟು ಜನ ಎಲ್ಲಿ ನೋಡ್ತೀವಿ ನೋಡ್ರಿ ಈ ರೀತಿ ಟೋಪಿ ಹಾಕೊಂಡು ಕೇಸಿಂದ್ರ ತಿರುಗಾಡ್ತಿರ್ತಾರೆ ಈ ಒಂದು ವಿಯೆಟ್ನಾಂ ದೇಶದೊಳಗೆ. ಬಾ ಮುಂದೆ ಬಾ. ಕಮ್ ಕಮ್. ಡೋಂಟ್ ಸ್ಕೇರ್ ವೆನ್ ಐ ಆಮ್ ಹಿಯರ್. ಡೋಂಟ್ ಸ್ಕೇರ್. ಈ ಸದ್ದ 2ನೇ ಗುಹೆ ಬತ್ತು. ಇದು ಸ್ವಲ್ಪ ಸಾಣದ. ಇವಾಗ ನಾವು ಕರೆಕ್ಟ್ ನಿಂತೇವಪ್ಪ ಅಂತಂದ್ರೆ ತೆಲಿಗೆ ಹತ್ತವ ಇವು ಲೈಮ್ ಸ್ಟೋನ್ ಕಲ್ಲ ನೋಡ್ರಿ. ಇಲ್ಲಿ ಲೈಟ್ ಹಾಕ್ಯಾರ. ಲೈಟ್ ಹಾಕ್ಲಿಕ್ಕಪ್ಪ ಅಂತಂದ್ರೆ ಗ್ಯಾರಂಟಿ ಕಾಣ್ತಿದ್ದಿಲ್ಲ ಒಳಗಿಂದು. ಬಗ್ಬೇಕು ರೀ. ಯಾ 1x. ಓಕೆ, ಹುಡುಗಿಯರ ಜೊತೆ ಬಂದ್ರೆ ಬರೀ ಫೋಟೋನ ತೆಗೆದಾದ ನೋಡ್ರಿ ಇವ್ರದ್ದು. ಲೈಕ್ ಹಿಯರ್. ಓಕೆ ಓಕೆ. Like this? ಗುರುವೆ ಎಷ್ಟರ ಬೆಳಗದಳಿಕಿ ಕೈ ತೊಳ್ಕೊಂಡು ಮುಟ್ಬೇಕು ನೋಡ್ರಿ. ಈಕಿ ಮುಟ್ಟಿದ್ರೆ ನಾವು ये क्या है? What you want? What is this? Pagoda. Pagoda is like temple also. Bah. ಈ ಒಂದು ಲೊಕೇಶನ್ ಪಿಕ್ಚರ್ದಾಗ ನೋಡಿದ್ದೆ. ಇವಾಗ ನಾನು ಕಣ್ಣಾರ್ಲೇನೆ ನೋಡಕತ್ತೀನಿ.
ಆಹಾ ಕೇವ್ ಒಳಗೆ ಬಂದ್ಗಳೇ ಕಂಡಾಪಟ್ಟಿ ತಂಪು ಗಾಳಿ ಬಿಟ್ಟಂಗಾಗ್ತದ